ಇತ್ತೀಚೆಗೆ ಸುದ್ದಿಯಲ್ಲಿರುವ ರಾಷ್ಟ್ರೀಯ ಸಾಗರೋತ್ತರ ವಿದ್ಯಾರ್ಥಿ ವೇತನ ಈ ಯೋಜನೆಯನ್ನು ಯಾವ ಸಚಿವಾಲಯ ನಿರ್ವಹಿಸುತ್ತದೆ? ಉತ್ತರ ಆಪ್ಷನ್ ಸಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪೆನಿಕೋದ ಪ್ರಾಚೀನ ನಗರ ಇದು ಯಾವ ದೇಶದಲ್ಲಿದೆ? ಉತ್ತರ ಆಪ್ಷನ್ ಬಿ ಪೆರು. ಪೆರು ದೇಶದ ರಾಜಧಾನಿ ಲಿಮಾ. ಇಲ್ಲಿಯ ಅಧಿಕೃತ ಭಾಷೆ ಸ್ಪ್ಯಾನಿಷ್. ಪೆರು ದೇಶದ ಸದ್ಯದ ಅಧ್ಯಕ್ಷರು ದೀನಾ ಬೊಲುವಾರ್ಟೆ. ಪೆರು ದೇಶದ ಕರೆನ್ಸಿ ಪೆರುವಿಯನ್ ಸೋಲ್. ಬ್ಯಾರಿಲಿಯಸ್ ಇಂಪಾಲೆನ್ಸಿಸ್ ಎಂಬ ಹೊಸ ಸಿಹಿನೀರಿನ ಮೀನು ಪ್ರಭೇದವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು? ಉತ್ತರ ಆಪ್ಷನ್ ಎ ಮಣಿಪುರ. ಮಣಿಪುರದ ರಾಜಧಾನಿ ಇಂಪಾಲ್. ಇಲ್ಲಿಯ ಸದ್ಯದ ರಾಜ್ಯಪಾಲರು ಅಜಯ್ ಕುಮಾರ್ ಭಲ್ಲಾ. ಮಣಿಪುರದ ಅಧಿಕೃತ ಭಾಷೆ ಮೈತೆ. ಮಣಿಪುರ ಇದನ್ನು ಭಾರತದ ಸ್ವಿಟ್ಜರ್ಲೆಂಡ್ ಎಂದು ಲಾರ್ಡ್ ಇರ್ವಿನ್ ಕರೆದಿದ್ದಾರೆ ಹಾಗೂ ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಇದನ್ನು ಭಾರತದ ಆಭರಣ ಎಂದು ಕರೆದಿದ್ದಾರೆ. ಇಲ್ಲಿ ಕಂಡುಬರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಕೀಬುಲ್ ಲಮ್ಜಾವೋ ರಾಷ್ಟ್ರೀಯ ಉದ್ಯಾನವನ. ಜಪೋನಿಕಾ ಅಕ್ಕಿಯಲ್ಲಿ ಫಾಸ್ಫೇಟ್ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಲು ಯಾವ ಸಂಸ್ಥೆ ಕ್ರಿಸ್ PR Cas9 ಎಂಬ ಹೊಸ ತಂತ್ರಜ್ಞಾನವನ್ನು ಬಳಸಿದೆ? ಉತ್ತರ ಆಪ್ಷನ್ ಬಿ ಪಂಜಾಬ್ ಕೃಷಿ ವಿಶ್ವವಿದ್ಯಾಲಯ. ಇತ್ತೀಚೆಗೆ ಸುದ್ದಿಯಲ್ಲಿರುವ ತಿರುಚೆಂಡೂರು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಇದು ಯಾವ ರಾಜ್ಯದಲ್ಲಿದೆ? ಉತ್ತರ ಆಪ್ಷನ್ ಬಿ ತಮಿಳುನಾಡು. ತಮಿಳುನಾಡಿನ ರಾಜಧಾನಿ ಚೆನ್ನೈ. ಇಲ್ಲಿಯ ಸದ್ಯದ ರಾಜ್ಯಪಾಲರು RN ರವಿ. ತಮಿಳುನಾಡಿನ ಸದ್ಯದ ಮುಖ್ಯಮಂತ್ರಿಗಳು MK ಸ್ಟಾಲಿನ್. ಇಲ್ಲಿಯ ಅಧಿಕೃತ ಭಾಷೆ ತಮಿಳು. ಆರ್ಥಿಕತೆಯಲ್ಲಿ ತಮಿಳುನಾಡು ಭಾರತದಲ್ಲೇ 2ನೇ ಸ್ಥಾನದಲ್ಲಿದ್ದು ಇಲ್ಲಿ ಕಂಡುಬರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ಮಧುಮಲೈ ರಾಷ್ಟ್ರೀಯ ಉದ್ಯಾನವನ, ಮುಕೂರ್ತಿ ರಾಷ್ಟ್ರೀಯ ಉದ್ಯಾನವನ. ಜುಲೈ 2025ರಲ್ಲಿ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಸೇಹತ್ ಯೋಜನೆಯನ್ನು ಪ್ರಾರಂಭಿಸಿದೆ? ಉತ್ತರ ಆಪ್ಷನ್ ಬಿ ಪಂಜಾಬ್. ಈ ಯೋಜನೆಯ ಪ್ರಕಾರ ವರ್ಷಕ್ಕೆ 10 ಲಕ್ಷದವರೆಗೆ ಉಚಿತ ಮತ್ತು ನಗದುರಹಿತ ಚಿಕಿತ್ಸೆಯನ್ನು ನೀಡುವ ಭರವಸೆ ಸರ್ಕಾರ ನೀಡಿದೆ. ಪಂಜಾಬ್ನ ರಾಜಧಾನಿ ಚಂಡೀಗಢ. ಇಲ್ಲಿಯ ಸದ್ಯದ ಗವರ್ನರ್ ಗುಲಾಬ್ ಚಂದ್ ಕಟಾರಿಯಾ. ಪಂಜಾಬ್ನ ಸದ್ಯದ ಮುಖ್ಯಮಂತ್ರಿಗಳು ಭಗವಂತ್ ಮಾನ್. ಇಲ್ಲಿಯ ಅಧಿಕೃತ ಭಾಷೆ ಪಂಜಾಬಿ. ಪಂಜಾಬ್ ಇದು 5 ನದಿಗಳ ನಾಡಾಗಿದ್ದು ಇಲ್ಲಿ ಅತಿ ಹೆಚ್ಚು ಕಿತ್ತಳೆ ಉತ್ಪಾದಿಸಲಾಗುತ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪನ್ನಾ ಹುಲಿ ಮೀಸಲು ಪ್ರದೇಶ ಇದು ಯಾವ ರಾಜ್ಯದಲ್ಲಿದೆ? ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್. ಇಲ್ಲಿಯ ಸದ್ಯದ ರಾಜ್ಯಪಾಲರು ಮಂಗೂಬಾಯ್ ಸಿ ಪಟೇಲ್. ಮಧ್ಯಪ್ರದೇಶದ ಸದ್ಯದ ಮುಖ್ಯಮಂತ್ರಿಗಳು ಮೋಹನ್ ಯಾದವ್. ವಿಸ್ತೀರ್ಣದಲ್ಲಿ ಮಧ್ಯಪ್ರದೇಶ ಭಾರತದಲ್ಲೇ 2ನೇ ಸ್ಥಾನದಲ್ಲಿದ್ದು ಜನಸಂಖ್ಯೆಯಲ್ಲಿ 5ನೇ ಸ್ಥಾನದಲ್ಲಿದೆ. ಇಲ್ಲಿಯ ಅಧಿಕೃತ ಭಾಷೆ ಹಿಂದಿ. ಮಧ್ಯಪ್ರದೇಶ ಇದು ಭಾರತದ ಹೃದಯ ಭಾಗದಲ್ಲಿದ್ದು ಇಲ್ಲಿ ಕಂಡುಬರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಬಾಂಧವ್ಗಢ್ ರಾಷ್ಟ್ರೀಯ ಉದ್ಯಾನವನ, ಕಾನಾ ರಾಷ್ಟ್ರೀಯ ಉದ್ಯಾನವನ, ಪನ್ನಾ, ಸತ್ಪುರ ಹಾಗೂ ವನ್-ವಿಹಾರ್ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ಕಂಡುಬರುವ ಪ್ರಮುಖ ಹುಲಿ ಮೀಸಲು ಪ್ರದೇಶಗಳು ಕಾನಾ, ಪೇಂಚ್, ಬಾಂಧವ್ಗಢ್, ಪನ್ನಾ, ಸತ್ಪುರ್ ಮತ್ತು ಸಂಜಯ್ ದುಬ್ರಿ ಹುಲಿ ಮೀಸಲು ಪ್ರದೇಶಗಳು. ಕೇರಳದ ಯಾವ ಜಿಲ್ಲೆ 2025ರ ಮೀನುಗಾರಿಕೆ ಇಲಾಖೆಯ ಶ್ರೇಷ್ಠತಾ ಪ್ರಶಸ್ತಿಯನ್ನು ಗೆದ್ದಿದೆ? ಉತ್ತರ ಆಪ್ಷನ್ ಸಿ ಕಾಸರಗೋಡು. ಕೇರಳದ ರಾಜಧಾನಿ ತಿರುವನಂತಪುರಂ. ಇಲ್ಲಿಯ ಸದ್ಯದ ರಾಜ್ಯಪಾಲರು ರಾಜೇಂದ್ರ ಅರ್ಲೇಕರ್. ಕೇರಳದ ಸದ್ಯದ ಮುಖ್ಯಮಂತ್ರಿಗಳು ಪಿಣರಾಯ್ ವಿಜಯನ್. ವಿಸ್ತೀರ್ಣದಲ್ಲಿ ಕೇರಳ ಭಾರತದಲ್ಲೇ 21ನೇ ಸ್ಥಾನದಲ್ಲಿದ್ದು ಜನಸಂಖ್ಯೆಯಲ್ಲಿ 13ನೇ ಸ್ಥಾನದಲ್ಲಿದೆ. ಇಲ್ಲಿಯ ಅಧಿಕೃತ ಭಾಷೆ ಮಲಯಾಳಂ. ಕೇರಳ ಇದನ್ನು ಸ್ಪೈಸ್ ಗಾರ್ಡನ್ ಆಫ್ ಇಂಡಿಯಾ ಹಾಗೂ ದೇವರ ಸ್ವಂತ ನಾಡು ಎಂದು ಕರೆಯಲಾಗುತ್ತದೆ. ಇಲ್ಲಿ ಕಂಡುಬರುವ ಪ್ರಮುಖ ಕಲಾ ಪ್ರಕಾರಗಳು ಕಥಕ್ಕಳಿ ಮತ್ತು ಮೋಹಿನಿಯಟ್ಟಂ. ಕೇರಳದಲ್ಲಿ ಕಂಡುಬರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ, ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ ಹಾಗೂ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ಕಂಡುಬರುವ ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳು
ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ಪರಂಬಿಕುಲಂ ಹುಲಿ ಸಂರಕ್ಷಿತ ಪ್ರದೇಶ.